Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ನೋಡಿ, ಇದೇ ಒಂದು ದೊಡ್ಡ ಉದಾಹರಣೆ ಸರ್. ಹೊಟ್ಟೆಗೆ ಎರಡು ತೂಟ ಇದ್ದರೆ ಅವೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಯಾವಾಗ ಬಡತನ ಇರುತ್ತೆ, ಖಾಲಿ ಹೊಟ್ಟೆನಲ್ಲಿರ್ತದೆ, ನಿರುದ್ಯೋಗ ಇರುತ್ತೆ, ಆವಾಗ ನೀವು ಬರೇ ಜಪ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮಗೆ ನಿಮ್ಮ ತಟ್ಟೆಗೆ ಅನ್ನ ಬರೋದಿಲ್ಲ. ನಾವು ಯಾವ ವಿಚಾರಗಳನ್ನು ಮುಂದಿಟ್ಕೊಂಡು ನಾವು ಚುನಾವಣೆ ಮಾಡಿದ್ವಿ, ನಾವು ನಿರುದ್ಯೋಗ ಸಮಸ್ಯೆ ಉದ್ಯೋಗ ಕೊಡಿಸ್ತೀವಿ ಅಂತ ನಾವು ಚುನಾವಣೆ ಮಾಡಿದ್ವಿ. ನಾವು ನಿಮ್ಮ ಇದು ತಗೊಳ್ಳೋಣ, ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಮನೆಗೆ ಆರ್ಥಿಕ ಸ್ಥಿರತೆ ತರ್ತೀವಿ ಅಂತ ನಾವು ಚುನಾವಣೆ ಮಾಡಿದ್ವಿ. ಸಾಮಾಜಿಕ ನ್ಯಾಯ ಕೊಡಿಸ್ತೀವಿ ಅಂತ ಚುನಾವಣೆ ಮಾಡಿದ್ವಿ. ರೈತರಿಗೆ ನ್ಯಾಯ ಕೊಡಿಸ್ತೀವಿ, ಕಾರ್ಮಿಕರಿಗೆ ನ್ಯಾಯ ಕೊಡಿಸ್ತೀವಿ ಅಂತ ನಾವು ಚುನಾವಣೆ ಮಾಡಿದ್ವಿ. ಅದಕ್ಕೆ ಇವತ್ತು ಜನರು ವೋಟ್ ಮಾಡಿದ್ದಾರೆ. ಅವರಿಗೆ ರಾಮರಾಜ್ಯ ತಾನೇ ಬೇಕಾಗಿರೋದು. ಆ ರಾಮರಾಜ್ಯವನ್ನು ನಮ್ಮ ಪ್ರಣಾಳಿಕೆಯಲ್ಲಿ ಕಂಡಿದ್ದಕ್ಕೆ ಇವತ್ತು ಜನರು ನಮಗೆ ಆಶೀರ್ವಾದ ಮಾಡಿದ್ದಾರೆ. ನೋಡಿ, ನಾನು ಭಾಳ ಸ್ಪಷ್ಟವಾಗಿ ಇದ್ರ ಬಗ್ಗೆ ಮಾತನಾಡಿದ್ದೆ ಅವಾಗೆ. ಅದು ಚುನಾವಣೆ ತನಕ ಮಾತ್ರ ಇರುತ್ತೆ ಅಂತ. ಚುನಾವಣೆ ಮುಗಿದು 1 ತಿಂಗಳಾಯ್ತು. ಯಾರಾನ ಅವ್ರ ಮನೆಗೆ ಹೋಗಿ ಬಂದ್ರ BJP ಅವರು? ಯಾರಾದರೂ ಒಬ್ಬರಾರ ಏನಾಗ್ತಾ ಇದೆ, ಜೈಲಿನಲ್ಲಿ ಯಾರಿದ್ದಾರೆ, ಬೇಲ್ ಮೇಲೆ ಯಾರಿದ್ದಾರೆ, ಆ ಮೃತ ಕುಟುಂಬದವ್ರಿಗೆ ಏನಾಯಿತು ಅಂತ ಮಾತಾಡಿದಾರ? ನಿಮ್ಮ ಮಾಹಿತಿಗೋಸ್ಕರ ಎಲ್ಲಿ ಗುಲ್ಬರ್ಗ ಗ್ರಾಮೀಣದಲ್ಲಿ ಒಂದು ಹಿಂದುಳಿದ ವರ್ಗದ ಒಬ್ಬ ವ್ಯಕ್ತಿ ಸ್ಯೂಸೈಡ್ ಮಾಡಿಕೊಂಡಾಗ ಇವ್ರು ಇಷ್ಟೆಲ್ಲ ಮಾತಾಡಿದ್ರಲ್ಲ, ಅವ್ರ ಮನೆಗೆ ಎಲೆಕ್ಷನ್ ಕಮಿಷನ್ ರೇಡ್ ಮಾಡಿಸಿದ್ದು BJP ಅವರು. ಯಾರೋ ಹೇಳಿದ್ರಂತೆ ಅವರಿಗೆ ಪರಿಹಾರ ಕೊಟ್ಟಿದ್ದಾರೆ, ವೈಯಕ್ತಿಕ ಪರಿಹಾರ ಕೊಟ್ಟಿದ್ದಾರೆ ಅಂದ್ಬಿಟ್ಟು ರೇಡ್ ಮಾಡಿಸ್ತಾರೆ. ಯಾರಾದರೂ ತೀರೋದ್ರೆ ಸಾಕಷ್ಟು ಜನ ಸಹಾಯ ಮಾಡಿರಬಹುದು, ಹಾಗಂತ ಇವರು ಎಲೆಕ್ಷನ್ ಕಮಿಷನಿಂದ ರೇಡ್ ಮಾಡಿಸಿದಂಥ ಪಕ್ಷ ಇವರು. ಅದಕ್ಕೆ ನಾನು ಮುಂಚೆಯಿಂದನೂ ಹೇಳ್ತಾ ಇದ್ದೀನಿ, ಜಾತಿ ಧರ್ಮ ದೇವರು ಇವರಿಗೆ ಬರೀ ಚುನಾವಣೆ ಸಂದರ್ಭಕ್ಕಷ್ಟೇ ಸೀಮಿತ. ಈಗ ನೋಡೋಣ, ಈಗ ಇನ್ನು ಮುಂದೆ 4 ವರ್ಷ ಎಷ್ಟು ಸಾರಿ ಬೀದಿಗೆ ಬಿಡ್ತಾರೆ ನೋಡೋಣ. ನಾವು ಯಾವ ವಿಚಾರ ನೋಡಿ, ನಮಗೆ ಕಲ್ಯಾಣ ಕರ್ನಾಟಕದಲ್ಲಿರ್ಬೋದು, ಕಲಬುರಗಿನಲ್ಲಿರ್ಬೋದು ನಮ್ಮ ಗ್ಯಾರಂಟಿಗಳು ಕೆಲಸ ಮಾಡಿವೆ. ಮತ್ತು ಎಲ್ಲ ನಮ್ಮ ಶಾಸಕರು ಮತ್ತು ಎಲ್ಲ ನಮ್ಮ ನಾಯಕರು ಒಂದು ಸಿಂಗಲ್ ವರ್ಕಿಂಗ್ ಯೂನಿಟ್ ಆಗಿ ನಾವು ಕೆಲಸ ಮಾಡಿದ್ದೀವಿ. ಕೇಂದ್ರದಲ್ಲಿ ಇಷ್ಟೆಲ್ಲ ಅವರಿಗೆ ಹಣದ ಬಲ ತೋಳ್ಬಲ ಇದ್ರೂ ಕೂಡ ಕಲಬುರಗಿ ಜನರು ಇವತ್ತು ಗ್ಯಾರಂಟಿ ಪರವಾಗಿ, ಸುಶಾಸನ ಪರವಾಗಿ, ಒಳ್ಳೆ ಆಡಳಿತದ ಪರವಾಗಿ ಅವರು ಮತವನ್ನು ನೀಡಿದ್ದಾರೆ. ಜನರು ತೀರ್ಪು ಕೊಟ್ಟಿದ್ದಾರಲ್ಲ, ನಾನು ಯಾರು ಹೇಳೋರು? ಪ್ರಜಾಪ್ರಭುತ್ವದಲ್ಲಿ ಜನತಾ ಜನಾರ್ದನ್ ಜನರು ತೀರ್ಪು ಕೊಟ್ಟಿದ್ದಾರಲ್ಲ, ಈಗ ಅವರು ಉತ್ತರಿಸ್ಬೇಕು. ಯಾರು ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ, ಯಾರು ಬೇಲ್ ಮೇಲಿದ್ದಾರೆ, ಯಾರು ಜೈಲಿನಲ್ಲಿದ್ದಾರೆ, ಅವರು ಉತ್ತರಿಸ್ಬೇಕು. ಭಾಳ ಆಶ್ಚರ್ಯ. DK ಸುರೇಶ್ ಅವರಂಥ ವ್ಯಕ್ತಿ ಅಂದರೆ ಅಂಥ ಕೆಲಸಗಾರ ಎಲ್ಲರೂ ಇರೋಕ್ಕಾಗಲ್ಲ. 1 ರೂಪಾಯಿ ಕೂಡ ಕೇಂದ್ರದಿರ್ಬೋದು, ರಾಜ್ಯದಿರ್ಬೋದು ಹುಡುಕಿ ತೊಗೊಂಡು ಹೋಗಿ ಅವ್ರ ಕ್ಷೇತ್ರಕ್ಕೆ ಹಾಕುವಂಥ ವ್ಯಕ್ತಿ. ಅವರ ಸೋಲು ನಿಜವಾಗ್ಲೂ ನನಗೆ ಭಾಳ ಆಶ್ಚರ್ಯ ಆಗಿದೆ. ಎಲ್ಲೋ ಒಂದು ಕಡೆ ಅದು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ನಷ್ಟ ಅಂತ ನನಗನ್ಸುತ್ತೆ. ಲಾಸ್ಟ್ ಟೈಮ್ ಇದ್ದಂಥ ಗಾಳಿಯಲ್ಲೂ ಕೂಡ ಗೆದ್ದು ಬಂದಿದ್ರು, ಬಟ್ ಈ ಬಾರಿ ನೋಡೋಣ, ಎಲ್ಲರಿಗೂ ಒಂದೊಂದು ಸರಿ ಅದೃಷ್ಟ ಕೂಡ ಬೇಕಲ್ಲ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.